ಪಂಡಿತೋತ್ತಮರೇ ರಾಜೇಂದ್ರ, ಮುಂದಿನ ಗ್ರಹದ ವಿಚಾರವು ನಡೆಯಲಿ ಬ್ರಾಹ್ಮಣೋತ್ತಮರೇ. ರಾಜೇಂದ್ರ, ಎರಡನೇ ಗ್ರಹವಾದ ಚಂದ್ರಗ್ರಹದ ಮೈನೈತನೆ ರಾಜೇಂದ್ರ ಹೇಳುವರಾಗಿ ಪಂಡಿತೋತ್ತಮರೇ ಈ ಚಂದ್ರವು ತಿಂಗಳ ಜಾತಿಗೆ ಹೋಲಿಸಿರುವುದು. ಈತನಲ್ಲಿ ಅಮೃತ ಕಲಕ್ಷದಿಂದ ಜಲಚರ ವೃಕ್ಷಗಳಿಗೆ ಒಡೆಯನಾಗಿರುವುದು. ಆದ್ದರಿಂದ ಈತನನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸರು ಅಂತವರಿಗೆ ಸಕಲ ಸಮೃದ್ಧಿಯನ್ನು ಕೊಟ್ಟು ಕಾಪಾಡುವುದು. ಇದೇ ಆ ಎರಡನೇ ಗ್ರಹವಾದ ಚಂದ್ರದ ವಿಮೆ ರಾಜೇಂದ್ರ. ಪಂಡಿತೋತ್ತಮರೇ ರಾಜೇಂದ್ರ, ನೀವು ಹೇಳ್ತಿರುವ ಆ ಎರಡನೇ ಗ್ರಹವಾದ ಚಂದ್ರ ಗ್ರಹವು ಸಹ ಶ್ರೇಷ್ಠವಾದ ಗ್ರಹವೇ. ಏಕೆಂದರೆ ಮಾನವರಿಗೆ ಸಕಲ ಸಮೃದ್ಧಿಯನ್ನು ಕೊಟ್ಟು ಗಿಡ ಮರಗಳಿಗೆ ಅಧಿಪತಿ ಆಗಿರುವ ಚಂದ್ರ ದೇವರು ಶ್ರೇಷ್ಠವಾದ ಗ್ರಹವಲ್ಲವೇ ಪಂಡಿತೋತ್ತಮರೇ? ಹೌದು ರಾಜೇಂದ್ರ. ಆದುದರಿಂದ ನಾನು ಕೊಡ್ತಕ್ಕಂಥ ಫಲ ಪುಷ್ಪವಾದಗಳನ್ನು ತೆಗೆದುಕೊಂಡು ಹೋಗಿ ಆ ಚಂದ್ರ ಗ್ರಹಕ್ಕೆ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಆಗಬಹುದು ರಾಜೇಂದ್ರ. ಚಂದ್ರದೇವರ ಪಾದರ ಗೋವಿಂದ, ಚಂದ್ರದೇವರ ಪಾದರ ಗೋವಿಂದ, ಪಾದರ ಗೋವಿಂದ. ಪಂಡಿತೋತ್ತಮರೇ ರಾಜೇಂದ್ರ, ಮುಂದಿನ ಗ್ರಹದ ವಿಚಾರವು ನಡೆಯಲಿ ಬ್ರಾಹ್ಮಣೋತ್ತಮ. ರಾಜೇಂದ್ರ, ಮೂರನೇ ಗ್ರಹವಾದ ಮಂಗಳ ಗ್ರಹದ ವಿಚಾರವನ್ನು ಹೇಳುವನು ಕೇಳುವರಾಗಿ ರಾಜೇಂದ್ರ. ಕೇಳುವರಾಗಿ ಕ್ರೂರ ಗ್ರಹವಿದು ಕೇಳೋ ಪರಾಕ್ರಮಿ ಮಂಗಳನು, ಯಾರೋ ಹರಿಯರೋ ಇವನ ಮಹಿಮೆಗಳನ್ನು. ಜಾತಿಯೋರ್ ಸುನಾರ ಪ್ರೀತಿಲಿ ಬದಿಸುವರ, ಜಾತಿಯೋರ್ ಸುನಾರ ಪ್ರೀತಿಲಿ ಬದಿಸುವರ, ನೀತಿಯೋರ್ ಸಲಹುವ ಪ್ರತ್ಯಕ್ಷ ದೈವವು. ಪ್ರತ್ಯಕ್ಷ ದೈವವು. ಕ್ರೂರ ಗ್ರಹವಿದು ಕೇಳೋ ಪರಾಕ್ರಮಿ ಮಂಗಳನು, ಯಾರೋ ಹರಿಯರೋ ಇವನ ಮಹಿಮೆಗಳನ್ನು. ರಾಜೇಂದ್ರ, ಪಂಡಿತೋತ್ತಮರೇ, ಮೂರನೇ ಗ್ರಹವಾದ ಮಂಗಳ ಗ್ರಹವು ಬಹಳ ಕ್ರೂರವಾದ ಗ್ರಹವು. ಈತನು ಮುನಿದರೆ ಸಣ್ಣ ಸಣ್ಣ ಬಣ್ಣದ ಹುಣ್ಣುಗಳನ್ನು ತಂದೊಡ್ಡುವನು. ಆದರೂ ಈತನನ್ನು ಭಕ್ತಿಯಿಂದ ಧ್ಯಾನಿಸಿದರೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಪಂಡಿತೋತ್ತಮರೇ, ರಾಜೇಂದ್ರ, ಮಾನವರಿಗೆ ಆರೋಗ್ಯ ಭಾಗ್ಯವೊಂದಿದ್ದರೆ ಸಕಲ ಭಾಗ್ಯವಲ್ಲವೂ ಲಭಿಸಿದಂತಲ್ಲವೇ ಬ್ರಾಹ್ಮಣ? ಹೌದು ರಾಜೇಂದ್ರ. ಇಂತಹ ಆರೋಗ್ಯ ಅಧಿಪತಿ ಆಗಿರುವ ಮಂಗಳ ದೇವರು ಶ್ರೇಷ್ಠವಾದ ಗ್ರಹವಲ್ಲವೇ ಪಂಡಿತ? ಹೌದು ರಾಜೇಂದ್ರ. ನಾನು ಕೊಡ್ತಕ್ಕಂಥ ಫಲ ಪುಷ್ಪವಾದಗಳು ತೆಗೆದುಕೊಂಡು ಹೋಗಿ ಆ ಮಂಗಳ ದೇವರಿಗೆ ಭಕ್ತಿಯಿಂದ ಪೂಜೆಯನ್ನು ಹಾಗೆ ಆಗಲಿ ರಾಜೇಂದ್ರ. ಮಂಗಳ ದೇವರ ಪಾದಾರವೇ ಗತಿ ಗೋವಿಂದ, ಮಂಗಳ ದೇವರ ಪಾದಾರವೇ ಗತಿ ಗೋವಿಂದ, ಮಂಗಳ ದೇವರ ಪಾದಾರವೇ ಗತಿ ಗೋವಿಂದ. ಪಂಡಿತೋತ್ತಮರೇ, ಮುಂದಿನ ಗ್ರಹದ ವಿಚಾರವು ನಡೆಯಲಿ ಬ್ರಾಹ್ಮಣೋತ್ತಮರೇ. ಹೇಳುವರಾಗಿ
ದೇವರನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅವರಿಗೆ ಬುದ್ಧಿಶಕ್ತಿ ಕೊಟ್ಟು ಕಾಪಾಡುವರು ರಾಜೇಂದ್ರ. ಇದೇ ಬುಧ ದೇವರ ಮಹಿಮೆ ರಾಜೇಂದ್ರ. ಪಂಡಿತೋತ್ತಮರೇ, ರಾಜೇಂದ್ರ, ನೀವು ಹೇಳ್ತಿರುವ ಆ ಬುಧ ದೇವರು ಸಹ ಶ್ರೇಷ್ಠವಾದ ಗ್ರಹವೇ. ಏಕೆಂದರೆ ಮಾನವರಿಗೆ ಬುದ್ಧಿ ಶಕ್ತಿ ಇಲ್ಲದಿದ್ದರೆ ಪಶುಗಳಿಗಿಂತಲೂ ಕಡೆ ಅಲ್ಲವೇ ಬ್ರಾಹ್ಮಣ. ರಾಜೇಂದ್ರ, ಮಾನವರಿಗೆ ಬುದ್ಧಿ ಶಕ್ತಿಯನ್ನು ಕೊಟ್ಟು ಈ ಬುಧ ದೇವರು ಶ್ರೇಷ್ಠವಾದ ಗ್ರಹವಲ್ಲವೇ ಪಂಡಿತೋತ್ತಮರೇ. ನಾವು ಕೊಡ್ತಕ್ಕಂಥ ಫಲ ಪಶುವಾದಗಳು ತೆಗೆದುಕೊಂಡು ಹೋಗಿ ಆ ಬುಧ ದೇವರಿಗೆ ಭಕ್ತಿಯಿಂದ ಪೂಜೆ ನಡೆಯಲಿ. ಹಾಗಾಗಲಿ ರಾಜೇಂದ್ರ. ಬುಧ ದೇವರ ಪಾದಾರಕ್ಕೆ ಗೋವಿಂದ. ಗೋವಿಂದ. ದೇವರ ಪಾದಾರಕ್ಕೆ ಗೋವಿಂದ. ಗೋವಿಂದ. ದೇವರ ಪಾದಾರಕ್ಕೆ ಗೋವಿಂದ. ಪಂಡಿತೋತ್ತಮರೇ, ರಾಜೇಂದ್ರ, ಮುಂದಿನ ಗ್ರಹದ ವಿಚಾರವು ನಡೆಯಲಿ ಬ್ರಾಹ್ಮಣೋತ್ತಮರೇ. ರಾಜೇಂದ್ರ, 5ನೇ ಗ್ರಹವಾದ ಗುರುದೇವರ ವಿಚಾರ ಬರಬೇಕು. ನಾವು ರಾಜೇಂದ್ರ ಹಾಗೆ ಆಗಲಿ, ಲಾಲಿಸುವುದಾಗಿ ಬ್ರಾಹ್ಮಣೋತ್ತಮರೇ. ಪಂಡಿತೋತ್ತಮರೇ, ಈ ಗುರು ಇಂದ್ರನಿಗೆ ಸಹ ಮಂತ್ರಿ ಆಗಿರುವ ಸಕಲ ಲೋಕಕ್ಕೆ ಸರ್ವರಿಗೆಲ್ಲರಿಗೂ ಗುರು ಆಗಿರುವರು. ಆದ್ದರಿಂದ ಈತನನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರು ಅಂತವರಿಗೆ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಕಾಪಾಡುವ ರಾಜೇಂದ್ರ. ಇದೇ ಆ ಗುರುಗ್ರಹದ ಮಹಿಮೆ. ಪಂಡಿತೋತ್ತಮರೇ, ಎಂತಹ ಮಹಾತ್ಮರ ಮಹಿಮೆಯನ್ನು ನನ್ನೊಡನೆ ನುಡಿತಿರುವರ ಬ್ರಾಹ್ಮಣೋತ್ತಮರೇ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪಂಡಿತೋತ್ತಮರೇ, ರಾಜೇಂದ್ರ, ವಿದ್ಯೆಗಳಲ್ಲಿ ಅಧಿಪತಿಯಾಗಿರುವ ಗುರುದೇವರು ಎಲ್ಲ ಗ್ರಹಗಳಿಗೆ ಶ್ರೇಷ್ಠರಲ್ಲವೇ ಬ್ರಾಹ್ಮಣೋತ್ತಮರೇ. ಹೌದು ರಾಜೇಂದ್ರ. ನಾವು ಕೊಡ್ತಕ್ಕಂಥ ಫಲ ಪುಷ್ಪಾದಗಳನ್ನು ತೆಗೆದುಕೊಂಡು ಹೋಗಿ ಆ ಗುರುದೇವರಿಗೆ ಭಕ್ತಿಯಿಂದ ಪೂಜೆಯನ್ನು ಮಾಡುವರಾಗಿ ಬ್ರಾಹ್ಮಣ. ಹೌದು ರಾಜೇಂದ್ರ. ಗುರುದೇವರ ಪಾದಾರವೇ ಗೋವಿಂದ. ಗುರುದೇವರ ಪಾದಾರವೇ ಗೋವಿಂದ. ಗುರುದೇವರ ಪಾದಾರವೇ ಗೋವಿಂದ. ಪಂಡಿತೋತ್ತಮರೇ, ರಾಜೇಂದ್ರ, ಮುಂದಿನ ಗ್ರಹದ ವಿಚಾರವು ನಡೆಯಲಿ ಬ್ರಾಹ್ಮಣೋತ್ತಮರೇ. ರಾಜೇಂದ್ರ, 6ನೇ ಗ್ರಹವಾದ ಶುಕ್ರ ಗ್ರಹದ ಮೇಲೆ ಹೇಳುವುದು ಕೇಳುವುದು ರಾಜೇಂದ್ರ. ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಶುಕ್ರನೆನ್ನುವ ಗ್ರಹವು ನಿರತ ರಾಜ ಕೇಳೋ. ರಾಜೇಂದ್ರ, ಪಂಡಿತೋತ್ತಮರೇ, ಶುಕ್ರನೆನ್ನುವ ಗ್ರಹವು ನಿರತ ರಾಜ ಕೇಳೋ. ಆತನ ಮಹಿಮೆಯನ್ನು ಹೇಳುವೆನು ರಾಜೇಂದ್ರ.
ಪಂಡಿತೋತ್ತಮರೇ, ಈ ಶುಕ್ರ ಗ್ರಹವು ಬಹಳ ಶ್ರೇಷ್ಠವಾದ ಗ್ರಹ. ಈತನನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರು ಅಂತವರಿಗೆ ಅತಿ ಮೀರಿದ ಧನಲಾಭ ಐಶ್ವರ್ಯ ಲಾಭವನ್ನು ಕಾಪಾಡುವನು ರಾಜೇಂದ್ರ. ಇದೇ ಆ ಶುಕ್ರ ಗ್ರಹದ ಮಹಿಮೆ ರಾಜೇಂದ್ರ. ಪಂಡಿತೋತ್ತಮರೇ, ರಾಜೇಂದ್ರ, ಮಾನವರಿಗೆ ಹಣದ ಸಹಾಯವು ಅಗತ್ಯವಾಗಿ ಬೇಕಲ್ಲವೇ ಹೌದು ರಾಜೇಂದ್ರ. ಇಂತಹ ಲಕ್ಷ್ಮೀ ಗ್ರಹವಾದ ಶುಕ್ರದೇವರು ಶ್ರೇಷ್ಠವಾದ ಗ್ರಹವಲ್ಲವೇ ಪಂಡಿತೋತ್ತಮರೇ? ಹೌದು ರಾಜೇಂದ್ರ. ನಾವು ಕೊಡ್ತಕ್ಕಂಥ ಫಲ ಪುಷ್ಪಾದಗಳನ್ನು ತೆಗೆದುಕೊಂಡು ಹೋಗಿ ಆ ಶುಕ್ರದೇವರಿಗೆ ಭಕ್ತಿಯಿಂದ ಪೂಜೆ ನಡೆಯಲಿ ಬ್ರಾಹ್ಮಣ. ಆಗಬಹುದು ರಾಜೇಂದ್ರ. ಶುಕ್ರ ಗ್ರಹದ ಪಾದಾರವೇ ಗೋವಿಂದ, ಶುಕ್ರ ಗ್ರಹದ ಪಾದಾರವೇ ಗೋವಿಂದ, ಶುಕ್ರ ಗ್ರಹದ ಪಾದಾರವೇ ಗೋವಿಂದ. ಪಂಡಿತೋತ್ತಮರೇ, ರಾಜೇಂದ್ರ, ಮುಂದಿನ ಗ್ರಹದ ವಿಚಾರವು ನಡೆಯಲಿ ಬ್ರಾಹ್ಮಣೋತ್ತಮರೇ. ರಾಜೇಂದ್ರ, 7ನೇ ಗ್ರಹವಾದ ಆ ಕಲಿಪುರುಷನಾದ ಆ ಶನಿದೇವರ ವಿಚಾರವನ್ನು ಹೇಳುವುದು. ಆದರೂ ಆತನ ಮಹಿಮೆಯನ್ನು ಬಹಳವಾಗಿ ಹೇಳುವುದರಿಂದ ಮುಂದೆ ಹೇಳುತ್ತೇನೆ. ಬಹಳ ಸಂತೋಷವಾಯಿತು. ಇನ್ನುಳಿದ ಗ್ರಹಗಳ ವಿಚಾರವನ್ನು ನನ್ನೊಡನೆ ತಿಳಿಸುವರಾಗಿ ಬ್ರಾಹ್ಮಣೋತ್ತಮ. ರಾಜೇಂದ್ರ, 8, 9ನೇ ಗ್ರಹದಂತಹ ಆ ರಾಹುಗಿದ ವಿಚಾರವನ್ನು ನಾವು ಇರುವರು ಹೇಳುತ್ತೇವೆ, ಕೇಳುವರಾಗಿ ರಾಜೇಂದ್ರ. ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಪಂಡಿತೋತ್ತಮರೇ, ಪಂಡಿತೋತ್ತಮರೇ, ಈ ರಾಹು ಕೇತು ಎಂಬ ಗ್ರಹಗಳು ರಾಕ್ಷಸ ವರ್ಗಕ್ಕೆ ಸೇರಿದವರು ಅಲ್ಲದೆ ಸಿಂಹಿಗ ಗರ್ಭದ ಜಾತರು. ಇವರು ಸಮುದ್ರ ಮಥನ ಕಾಲದಲ್ಲಿ ಮೋಸದಿಂದ ಅಮೃತಸೇವನೆ ಮಾಡಿದ ಕಾರಣ ಈ ವಿಚಾರವನ್ನು ಕಾವಲುಗಾರಕ ಸೂರ್ಯಚಂದ್ರರು ಮೋಹಿನಿಯ ರೂಪದಿಂದ ವಿಷ್ಣುವಿಗೆ ತಿಳಿಸಲು ಆಗ ವಿಷ್ಣು ತನ್ನ ಕೈಲಿದ್ದ ಸೌಟಿನಿಂದ ರಾಹುವಿನ ಶಿರಸ್ಸನ್ನು ಛೇದಿಸಿ, ಆದರೂ ರಾಹು ಸಾಯಲಿಲ್ಲ. ಕಾರಣವೇನು ಪಂಡಿತೋತ್ತಮರೇ? ಕಾರಣವೇನೆಂದರೆ ಅಮೃತ ಸೇವನೆ ಮಾಡಿದ ಕಾರಣ ಶಿರ ಕಾಯುವುದು ಜೀವದಿಂದ ರಾಜೇಂದ್ರ. ಅನಂತರವೇನಾಯಿತು ಪಂಡಿತೋತ್ತಮರೇ? ರುಂಡವೇ ರಾಹುವಾಗಿ ಮುಂಡವೇ ಕೇತುವಾಗಿ ಜೀವದಲ್ಲಿ ನಿಂತು ರಾಜೇಂದ್ರ. ಅನಂತರವೇನಾಯಿತು ತಿಳಿಸುವರಾಗಿ ಪಂಡಿತೋತ್ತಮರೇ. ಅಮೃತ ಸೇವನೆ ಮಾಡಿದ ವಿಚಾರವನ್ನು ಬಹಿರಂಗಪಡಿಸಿದ ಸೂರ್ಯ ಚಂದ್ರನಿಗೆ ವರ್ಷಕ್ಕೆ ಬರುವ ಗಾಢ ಕಾಲದಲ್ಲಿ ರಾಹು ಚಂದ್ರನನ್ನು ಕೇತು ಸೂರ್ಯನನ್ನು ಹಿಡಿದು ಕಾಡಿಸಿ ಪೀಡಿಸುವರು ರಾಜೇಂದ್ರ. ಏನು ಪಂಡಿತೋತ್ತಮರೇ, ಸೂರ್ಯ ಚಂದ್ರನ ಕಾಡಿಸಿ ಪೀಡಿಸುವರೇ ಬ್ರಾಹ್ಮಣೋತ್ತಮ? ರಾಜೇಂದ್ರ, ಅದಲ್ಲದೆ ಇವರು ಭೂಚಾರದ ಅಡಗಿಕೊಂಡು ನರಮಾನವರಿಗೆ ಭೂತ ಪ್ರೇತ ಮಾಯಾ ಮಂತ್ರ ಎಂಬ ರೂಪದಲ್ಲಿ ನರಮಾನವನ್ನು ಹಿಡಿದು ಪೀಡಿಸುವರು ರಾಜೇಂದ್ರ. ಏನು ಪಂಡಿತೋತ್ತಮರೇ, ನರಮಾನವರನ್ನು ಕಾಡಿಸಿ ಪೀಡಿಸುವರೇ ಬ್ರಾಹ್ಮಣ? ಹೌದು ರಾಜೇಂದ್ರ. ಯಾರು ಇದನ್ನು ಭೂಯಿಸುವರೋ ಅಂತವರಿಗೆ ಧೈರ್ಯ ಮತ್ತು ಸಾಹಸವನ್ನು ಕೊಟ್ಟು ಕಾಪಾಡು ರಾಜೇಂದ್ರ. ಇದೇ ಜೋಡಿ ಗ್ರಹವಾದ ರಾಹು ಕೇತುಗಳ ವಿಚಾರ ರಾಜೇಂದ್ರ. ಪಂಡಿತೋತ್ತಮರೇ, ರಾಜೇಂದ್ರ, ನೀವು ಹೇಳುತ್ತಿರುವ ಈ ಜೋಡಿ ಗ್ರಹಗಳಾದ ರಾಹು ಕೇತುಗಳು ಸಹ ಶ್ರೇಷ್ಠವಾದ ಗ್ರಹವೇ. ಏಕೆಂದರೆ ಮಾನವರಿಗೆ ಧೈರ್ಯ ಸಾಹಸ ಹೊಂದಿದ್ದರೆ ಯಾವ ಕಾರ್ಯವನ್ನಾದರೂ ಸುಲಭ ರೀತಿಯಲ್ಲಿ ಸಾಧಿಸಬಹುದಲ್ಲವೇ? ಹೌದು ರಾಜೇಂದ್ರ. ಇಂತಹ ಧೈರ್ಯ ಸಾಹಸವನ್ನು ಕೊಟ್ಟು ಕಾಪಾಡುತ್ತಿರುವ ಜೋಡಿ ಗ್ರಹಗಳಾದ ರಾಹು ಕೇತುಗಳಿಗೆ ನಾವು ಕೊಡುವ ಫಲ ಪುಷ್ಪಾದಗಳನ್ನು ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ಪೂಜೆ ಮಾಡಬೇಕು. ರಾಹು ಕೇತುಗಳ ಪಾದಾರವೇ ಗೋವಿಂದ, ರಾಹು ಕೇತುಗಳ ಪಾದಾರವೇ ಗೋವಿಂದ, ರಾಹು ಕೇತುಗಳ ಪಾದಾರವೇ ರಾಜೇಂದ್ರ, ಪಂಡಿತೋತ್ತಮರೇ, 7ನೇ ಗ್ರಹವಾದ ಆ ಕಲಿಪುರುಷನಾದ ಆ ಶನಿದೇವರ ವಿಚಾರವನ್ನು ಕೇಳುವರಾಗಿ. ಆಗಬಹುದು ಬ್ರಾಹ್ಮಣೋತ್ತಮರೇ, ತಿಳಿಸುವರಾಗಿ ಪಂಡಿತೋತ್ತಮರೇ. ಇವರ ಮಾತೊಂದಿರಲಿ ರಾಜನ ಕೇಳು ಶನಿಯ ಮಹಿಮೆಯ. ಇವರ ಮಾತೊಂದಿರಲಿ ರಾಜನ
ಪಂಡಿತೋತ್ತಮರೇ, ಈ ಶನಿದೇವರು ರೂಪಿನಲ್ಲಿ ಅಷ್ಟೇ ಸುಂದರನಲ್ಲ, ಜಾತಿಯಲ್ಲಿ ಗಾಣಿಗರವನು ತಿಳಿಯುತ್ತೆ. ಬಹಳ ಸಂತೋಷ. ಮುಂದೆ ತಿಳಿಸುವರಾಗಿ ಆಗಬಹುದು ರಾಜೇಂದ್ರ. ಇವನ ದೈವವು ಕಾಲ ಭೈರವ ಕಾಲನಾದರೂ ಬೆದರುವ, ಇವನ ದೈವವು ಕಾಲ ಭೈರವ ಕಾಲನಾದರೂ ಬೆದರುವ, ವಕ್ರ ದೃಷ್ಟಿಯ ನೋಡಿದಾಗಲೇ ಭಾರಿ ಕಷ್ಟವ ಕೊಡುವನು, ಇವ ಭಾರಿ ಕಷ್ಟವ ಕೊಡುವನು. ಇವನ ಮಾತೊಂದಿರಲಿ ರಾಜನೇ ಕೇಳು ಶನಿಯ ಮೈಮೆಯ. ರಾಜೇಂದ್ರ, ಪಂಡಿತೋತ್ತಮರೇ, ಈ ಶನಿದೇವರು ಆ ಕಾಲಭೈರವನ್ನು ಪೂಜಿಸ್ತಿರು. ಈತನ ಕೋಪಕ್ಕೆ ಆ ಕಾಲಭೈರವನ್ನು ಸಹ ಕತ್ತರಿಸಿ ಹೋಗುವುದು ರಾಜೇಂದ್ರ. ಏನು ಪಂಡಿತೋತ್ತಮರೇ, ಈತನ ಕೋಪಕ್ಕೆ ಕಾಲ ಭೈರವ ಸಹ ಕತ್ತರಿಸಿ ಹೌದು ರಾಜೇಂದ್ರ. ಬಹಳ ಸಂತೋಷವಾಯಿತು. ಮುಂದೆ ತಿಳಿಸುವರಾಗಿ ಬ್ರಾಹ್ಮಣ. ಆಗಬಹುದು ರಾಜೇಂದ್ರ. ಎಲ್ಲ ಗಾಗೆ ಶ್ರೇಷ್ಠನಿವನು ಛಾಯ ಉದರದಿ ಜನಿಸಿದ, ಎಲ್ಲ ಗಾಗೆ ಶ್ರೇಷ್ಠನಿವನು ಛಾಯ ಉದರದಿ ಜನಿಸಿದ, ಹಟ್ಟಿದಾಗಲೇ ತನ್ನ ತಂದೆಗೆ ಕುಷ್ಠರೋಗವ ಕೊಟ್ಟನು, ಇವ ಕುಷ್ಠರೋಗವ ಕೊಟ್ಟನು. ಇವನ ಮಾತೊಂದಿರಲಿ ರಾಜನೇ ಕೇಳು ಶನಿಯ ಮಹಿಮೆಯ. ರಾಜೇಂದ್ರ, ಪಂಡಿತೋತ್ತಮರೇ, ಈ ಶನಿದೇವರು ಎಲ್ಲ ಗ್ರಹಗಳಿಗೂ ಶ್ರೇಷ್ಠನೆನಿಸಿದರು. ಈತನು ಛಾಯಾದೇವಿಯ ಉದರದಲ್ಲಿ ಜನಿಸಿ ತನಗೆ ಜನ್ಮವನ್ನು ಕೊಟ್ಟ ತನ್ನ ತಂದೆಯಾದ ಸೂರ್ಯದೇವನಿಗೆ ಕಷ್ಟವನ್ನು ಕೊಟ್ಟನು ರಾಜೇಂದ್ರ. ಏನು ಪಂಡಿತೋತ್ತಮರೇ, ಅದು ಹೇಗೆ ಬ್ರಾಹ್ಮಣೋತ್ತಮರೇ? ರಾಜೇಂದ್ರ, ಕಂದನ ಶನಿದೇವನು ಜನಿಸಿದ ವಿಚಾರವು ತಂದೆಯಾದ ಸೂರ್ಯದೇವನಿಗೆ ತಿಳಿಯಿತು. ಆಗ ಸೂರ್ಯದೇವನು ತನ್ನ ಮಗನನ್ನು ನೋಡಬೇಕೆಂಬ ಆಸೆಯಿಂದ ಆತುರನಾಗಿ ಬಂದು ತೊಟ್ಟಿಲಲ್ಲಿ ಮಲಗಿದ ಕಪ್ಪು ರೂಪಿನ ಮಗನನ್ನು ನೋಡಿ ನಿಂದಿಸಿ ಅಸಹ್ಯಪಟ್ಟು ತನ್ನ ಪಾದವನ್ನು ತೊಟ್ಟಿಲು ಒಗೆಯಲು ಕಂದನ ಶನಿದೇವನು ತನ್ನ ಕ್ರೂರ ದೃಷ್ಟಿಯಿಂದ ನೋಡುವುದು ತಕ್ಷಣದಲ್ಲೇ ಸೂರ್ಯದೇವರಿಗೆ ಕುಷ್ಠರೋಗವು ಪ್ರಾಪ್ತಿಯಾಯಿತು. ರಥವನ್ನು ಹೊಡೆದ ಅರುಣನ ಕೈಕಾಲುಗಳು ಎಳವಾದವು, ರಥಕ್ಕೆ ಕಟ್ಟಿದ ಕುದುರೆಗಳ ನೇತ್ರಗಳು ಸಹ ಮಾಯವಾದವು. ಹೀಗಾಗಿ ಪ್ರಪಂಚವೇ ಅಂಧಕಾರದಲ್ಲಿ ಮುಳುಗಿರಲು ಆಗ ತನ್ನ ತಾಯಿಯಾದ ಛಾಯಾದೇವಿ ಬಂದು ತನ್ನ ಮಗನನ್ನು ಬೇಡಲು ಕಂದನ ಶನಿದೇವನು ತನ್ನ ದೃಷ್ಟಿಯನ್ನು ಹಿಮ್ಮುಖವಾಗಿ ತೆಗೆಯಲು ಸೂರ್ಯದೇವರ ಕುಷ್ಠರೋಗವು ಮಾಯವಾಯಿತು. ಸಾರಥಿ ಕೈಕಾಲುಗಳು ಬಂದವು, ಕುದುರೆಗಳ ನೇತ್ರಗಳು ಸಹ ಬಂದವು. ಈತನು ಮಹಾಪರಾಕ್ರಮಿ, ಆದ್ದರಿಂದ ನೀನು ಇವನನ್ನು ಭಯಭಕ್ತಿಯಿಂದ ಪೂಜಿಸುವನಾಗು ರಾಜೇಂದ್ರ. ಫಲ ಫಲ ಬ್ರಾಹ್ಮಣೋತ್ತಮ, ಫಲ ತಾನು ಹುಟ್ಟಿದ ಕೂಡಲೇ ತನಗೆ ಜನ್ಮವನ್ನು ಕೊಟ್ಟ ತಂದೆಯನ್ನು ನಿಂದಿಸಿದ ಮಗನನ್ನು ನಾನು ಭಜಿಸಿ ಪೂಜಿಸಬೇಕು. ಹೌದು ರಾಜೇಂದ್ರ. ಎಂತಹ ಮಹಾತ್ಮನನ್ನು ಹೊಗಳುತ್ತಿರುವರ ಬ್ರಾಹ್ಮಣೋತ್ತಮ, ತಾನು ಹುಟ್ಟಿದ ಕೂಡಲೇ ತನ್ನ ತಂದೆಯಾದ ಸೂರ್ಯ ದೇವನಿಗೆ ಕಷ್ಟವನ್ನು ಕೊಟ್ಟಂತ ಪುತ್ರ ಆತನ ಪುತ್ರನೇ. ಆತನ ಪುತ್ರನಲ್ಲ, ಅಪುತ್ರ. ಆತನ ವಂದಕನೇ ಬ್ರಾಹ್ಮಣೋತ್ತಮ. ಆತನ ವಂದಕನಲ್ಲ, ನಿಂದಕ. ಆತನದು ದೈವವೇ. ರಾವಣಂತನ ಆಡಿತನೆ ಹಗರ್ತಿರುವೆಯ. ಆತನದು ದೈವವಲ್ಲ, ಚಾಂಡಾಲ ದೈವ. ಅವನ ಮಹಿಮೆಯನ್ನು
ನನ್ನ ರಾಜ್ಯ ಸಭೆಯಲ್ಲಿ ಹೋಗ್ತಿರುವರ ಸಾಕು 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 ಬಾಯಿ ಮುಚ್ಚಿ ಕುಳಿತುಕೊಳ್ಳುವರಾಗಿ ಬ್ರಾಹ್ಮಣರೇ. ಹೇಳುವನು ಕೇಳಿ. ರಾಜೇಂದ್ರ, ನಮ್ಮ ಮಾತನ್ನು ಕೇಳು. ಈ ಶ್ರೀ ದೇವರು ನಿಂದಿಸಿ ನೀನು ಕಷ್ಟಕ್ಕೆ ಈಡಾಗಬೇಡ. ಈತನು ನಿನ್ನನ್ನು ಕಾಡಿನಲ್ಲಿದ್ರು ಸಹ ಬಿಡತಕ್ಕವನಲ್ಲ, 7 ವರ್ಷ ಬೆನ್ನೆತ್ತು ಕಾಡುವನು. ಆದ್ದರಿಂದ ಈತನನ್ನು ಭಯ ಭಕ್ತಿಯಿಂದ ಪೂಜಿಸಿ ಬಸವನಾಗು ರಾಜೇಂದ್ರ. ಸಾಕು ಸಾಕು ಬಾಯಿ ಮುಚ್ಚಿ ಕುಳಿತುಕೊಳ್ಳುವರಾಗಿ. ಇನ್ನು ಹೇಳುವನು ಕೇಳುವರಾಗಿ. ಶನಿದೇವರನ್ನ ಕರೆತಂದು ತೋರಿಸಿದರೆ ಸರಿ ಹೋಯಿತು. ಇಲ್ಲವಾ ನಿಮ್ಮನ್ನ ಈಗಲೇ ಸೋಲ ಕೆಲಸವ ನಮ್ಮದ
ರಾಜನು ನಿನ್ನನ್ನು ನೋಡಬೇಕೆಂದು ಹಠ ಮಾಡುತ್ತಿರುವನು. ಈ ಕಾಲದಲ್ಲಿ ಬೇಗ ಬಂದು ಕಾಪಾಡು ಪರಮಾತ್ಮ, ಕಾಪಾಡು. ನವಗ್ರಹಗಳ ಪಾದಾರ ವೇಗದ ಗೋವಿಂದ, ಶನಿದೇವರ ಪಾದಾರ ವೇಗದ ಗೋವಿಂದ, ಸ್ವಾಮಿಯ ಪಾದಾರ ವೇಗದ ಗೋವಿಂದ, ಸ್ವಾಮಿಯ ಪಾದಾರ ವೇಗದ ಗೋವಿಂದ, ಪಾರ್ವತಿ ಪದೇ ಮಹಾತ್ಮ ಕಿ, ಮಹಾತ್ಮ ಕಿ, ಮಹಾತ್ಮ ಕಿ.
ಮನ್ನಿಸೈ ದೇವಾ 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 ಪರಮಾತ್ಮ ಶ್ರೀದೇವ ಕಾಕವಾಣ ಕಲಿಯುಗ ಪುರುಷರೇ ಛಾಯಾನಂದನನೇ ಸೂರ್ಯ ಸುತ್ತನೇ ನಿನ್ನ ಮಹಿಮೆಯನ್ನು ತಿಳಿಯದೆ ಹಲವಾನ್ಕಾರ ಮದಗಳಿಂದ ನುಡಿದು ಬಿಟ್ಟಿರುವುದು ತಂದೆ ನನ್ನ ಅಪರಾಧಗಳನ್ನು ಕ್ಷಮಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ ಬೇಡಿಕೊಳ್ಳುವೆನು ಪರಮಾತ್ಮ ಸಾಕಲೆ ನುಡಿದ ಕಡುನುಡಿಗಳೆಲ್ಲ ನುಡಿದೆ ನೀನು ಸಾಕಲೆ ನುಡಿದ ಸಾಕಲೆ ನುಡಿದ ಕಡುನುಡಿಗಳೆಲ್ಲ ನುಡಿದೆ ನೀನು ಸಾಕಲೆ ನುಡಿದ ಎಂದು ನೋಡಲು ನನ್ನ ಗರ್ವವ ಪರಮಾತ್ಮ ಎಂದು ನೋಡಲು ನಿನ್ನಗೊಳಿಸುವೆ ಕುಂದಿ ಮಾನವ ಬೇಡನಲ್ಲಪ್ಪ ನಿನ್ನಗೊಳಿಸುವೆ ಕುಂದಿ ಮಾನವ ಕಟ್ಟೆ ಹಾಕಲೆ ದಾಟನ್ನು ಸಿಗುವೆ ಪರಮಾತ್ಮ ಕಟ್ಟೆ ಹಾಕಲೆ ದಾಟನ್ನು ಸಿಗುವೆ ಕಟ್ಟೆಯಿಂದಲೇ ಕಡುನುಡಿಗಳ ನುಡಿದೆ ನೀನು ಸಾಕಲೆ ನುಡಿದೆ ಸಾಕಲೆ ನುಡಿದೆ ಸಾಕಲೆ ನುಡಿದೆ ಪರಮಾತ್ಮ ಶ್ರೀದೇವ ಏಳುವನಾಗ ನನ್ನಪ್ಪ ಏಳುವನಾಗ ನನ್ನ ನುಡಿಯ ನಾನು ಜಯದು ನಿಲ್ಲಿಸಿದ್ದರಿಂದ ನೀನು ಅಷ್ಟ ಮಾತಾಡಕ್ಕೆ ಬಂದ ನಿನ್ನ ಸಕಲ ನಾಶ ಮಾಡಿ ಪರಮಾತ್ಮ ಶ್ರೀದೇವ ಬೇಡ ನನ್ನಪ್ಪ ಬೇಡ ನನ್ನ ನುಡಿಯ ಬೇಡ ತಂದೆ ನಿನ್ನ ದೋಷಸ್ಥಾನಕ್ಕೆ ಬಂದು ನಿನ್ನನ್ನು ನಿನ್ನ ಹೆಂಡತಿಯನ್ನು ಕಾಡು ಬಾಳು ಮಾಡಿ ಪರಮಾತ್ಮ ಶ್ರೀದೇವ ತಂದೆ ಬೇಡ ನನ್ನಪ್ಪ ಶಾಂತನಾಗ ನನ್ನಪ್ಪ ನಿನ್ನ ಯಾವುದು ಪಾಲನೆ ಮಾಡಿ ನಿನ್ನನ್ನು ಬೆನ್ನತ್ತಿ ಕಾಡುವೆನು ಮಗ ಅಂದ ನಿನ್ನನ್ನು ಬೆನ್ನತ್ತಿ ಕಾಡುವೆನು ಮಗ ಅಂದ ಪರಮಾತ್ಮ ಶ್ರೀದೇವ ದೇವಾ ಪಾಮರನನ್ನು ಕೊರೆಯೋ ಶನಿದೇವಾ ಪಾಮರನನ್ನು ಕೊರೆಯೋ ದೇವಾ ಮಾಡಿದ ತಪ್ಪುಗಳ ಮನದೊಳಗೆ ನೀಸದೆ ಪರಮಾತ್ಮ ತಂದೆ ಬೇಡ ನನ್ನಪ್ಪ ಬೇಡ ನನ್ನೊಡೆಯ ಮಾಡಿದ ತಪ್ಪುಗಳ ಮನದೊಳಗೆ ನೀಸದೆ ಬಾಲನ ಮಾನಿನೋ ಪರಮಾತ್ಮ ತಂದೆ ಬೇಡ ನನ್ನಪ್ಪ ಬೇಡ ನನ್ನೊಡೆಯ
ದೊರೆಯೋ ದೇವಾ ದೇವಾ ಪರಮಾತ್ಮ ಇದೇವ ಕಾಕವಾಗನ ಕಲಿಗ ಪುರುಷನೇ ತನಗೆ ಜನ್ಮ ಕೊಟ್ಟ ತಂದೆಯನ್ನು ನಿಂದಿಸಿದ ವಿಚಾರವನ್ನು ಕೇಳಿ ಸಹಿಸಲಾರದೆ ನಾನು ನಿನ್ನನ್ನು ಜರಿದನೇ ವಿನಃ ಬೇರೆ ಇಲ್ಲ ಪರಮಾತ್ಮ. ಇದರ ನನ್ನ ಅಪರಾಧವಾದರೂ ಏನು ತಂದೆ? ಆದರೂ ಪರಮಾತ್ಮ ಅರಿಯದೆ ತನ್ನ ವಿಚಾರವನ್ನು ತಿಳಿಯದೆ ನುಡಿದು ಬಿಟ್ಟಿರುವನು ತಂದೆ. ಬೇಡದಲ್ಲಪ್ಪ, ಬೇಡದ ನುಡಿಯ ಸಹಿಸಲಾರನು ಈ ಬಾಲಕನ ಅಪರಾಧವನ್ನು ಮನ್ನಿಸು ತಂದೆ. ನನ್ನ ಅಪರಾಧಗಳನ್ನು ಮನ್ನಿಸು ಪರಮಾತ್ಮ. ಪರಮಾತ್ಮ ಗಂಜದ ಮೃಗವುಂಟೇನು ಗರುಡನಿ ಗಂಜದ ಪಡೆ ಉಂಟೇನು ಗಂಜದ ಮೃಗವುಂಟೇನು ಗರುಡನಿ ಗಂಜದ ಪಡೆಯುತ್ತೇನು ಮರಳಿದ್ದಾನೆ ಮರಳಿ ಬರಲಿ ಮರಳಿದ್ದಾನೆ ಮರಳಿ ಬರಲಿ ಅರಮನೆಯಿಂದ ಎದೆಗೆ ಮಾತ್ರ ಸೆಳೆದು ಬಿಡಬೇಕು. ಪರಮಾತ್ಮ ಶ್ರೀದೇವ ಪರಮಾತ್ಮ ಹೇಳುವನಾಗ ನನ್ನಪ್ಪ. ಗಂಜದ ಮೃಗ ಉಂಟೇನು ಗಾಳನಿ ಗಂಜದ ಪಡೆಯುಂಟೇನು ಶ್ರೀದೇವ ಹೇಳುವನಾಗ ನನ್ನಪ್ಪ. ಬೇಡ ನಿಲ್ಲಿಸುವುದರಿಂದ ಅಷ್ಟಮಾಸ್ತಕ್ಕೆ ಬಂದ ಪರಮಾತ್ಮ ಶ್ರೀದೇವ ಬೇಡ ನನ್ನಪ್ಪ, ಬೇಡ ನನ್ನುಡಿಯ ಶಾಂತನಾಗು ತಂದೆ, ಶಾಂತನಾಗು ಪರಮಾತ್ಮ. ನಿನ್ನ ಸಕಲ ಪರಮಾತ್ಮ ಗಿರಿದೇವ ನನ್ನ ಬಂಧನು ನೆರವೇರಿಸಿಕೊಳ್ಳುವುದು ಮೊದಲು ನನ್ನ ಬಂಧನು ನೆರವೇರಿಸಿಕೊಳ್ಳುವುದು ಮೊದಲು ಕರೆಯಲೆ ಮಾಡಿದ ಅಪರಾಧಗಳ ಮಾನ್ಯತೆ ಕಾಯು ನಿತ್ಯನೇ ದೇವ. ಪರಮಾತ್ಮ ಗಿರಿದೇವ ನಾನವಿಲ್ಲದೆ ನಾನು ತೆರಿದೆನು ದೇವ. ಪರಮಾತ್ಮ ಗಿರಿದೇವ ನಾನವಿಲ್ಲದೆ ನಾನು ತೆರಿದೆನು ದೇವ. ಅಪರಾಧಗಳ ಮಾನ್ಯತೆ ಕಾಯು ಪರಮಾತ್ಮ ಗಿರಿದೇವ ತಂದೆ. ಅಪರಾಧಗಳ ಮಾನ್ಯತೆ ಕಾಯು ಅರಿಯದೆ ಮಾಡಿದ ಅಪರಾಧಗಳ ಮಾನ್ಯತೆ ಕಾಯು ನೀತಿನಿ ದೇವ. ಪರಮಾತ್ಮ ತಂದೆ ಕಾಕವಾಗನ ರೋಟಿದ ಸಭೆಯೋನು ಜರಿದೆನು ದೇವ. ರೋಟಿದ
ವೃಕ್ಷದಲ್ಲಿ ಒಂದು ಅಂಶವಷ್ಟು ವಿಷವಾದರೆ ಆ ವೃಕ್ಷವನ್ನೇ ತೇಜಬಹುದೇ ತಂದೆ. ಬೇಡ ನನ್ನಪ್ಪ, ಬೇಡ ನನ್ನೊಡೆಯ. ಅರಿಯದೆ ತನ್ನ ವಿಚಾರವನ್ನು ತಿಳಿಯದೆ ನುಡಿದು ಬಿಟ್ಟಿರುವನು. ಈ ಬಾಲಕನು ನುಡಿದ ನುಡಿಗಳನ್ನು ಮನ್ನಿಸಿ ನನ್ನ ಅಪರಾಧವನ್ನು ಕ್ಷಮಿಸಬೇಕೆಂದು ತನ್ನ ಪಾದವನ್ನು ಬಿದ್ದು ಬೇಡಿಕೊಳ್ಳುವನು ತಂದೆ. ತನ್ನ ಪಾದವನ್ನು ಬಿದ್ದು ಬೇಡಿಕೊಳ್ಳುವನು ಪರಮಾತ್ಮ. ಪರಮಾತ್ಮ ಶ್ರೀದೇವ ಆಗಲಿ ಆಗಲಿ. ಬ್ರಹ್ಮದೇವರು ನಿನ್ನ ಸಹಾಯಕ್ಕೆ ಬಂದರು. ನಾನೆಂದಿಗೂ ಬಿಡುವ ತಕ್ಕವಲ್ಲ. ನೋಡು ಬ್ರಹ್ಮದಾಂದ ನಿನ್ನ ಪರಮಾತ್ಮ ಸಹಿಸಲಾರದಂತೆ ಸಹಿಸಲಾರರು. ಪರಮಾತ್ಮ ಶ್ರೀದೇವ ಪರಮಾತ್ಮನ ಮತ್ತೊಂದು ದಾರಿ ಬೇಡೋಣವೆಂದರೆ ಪರಮಾತ್ಮನ ಅದೃಷ್ಟನಾಗೆ ಹೊರಟು ಹೋದರಲ್ಲ. ಮನಸಾಗೆ ತೋರದೀಗ ಪರಮಾತ್ಮ ಮನಸಾಗೆ ತೋರದೀಗ ಮನಸಾಗೆ ತೋರದೀಗ ಏನಾದೆ ಮಾಡ ಈಗ ನಾನು ಏನಾದೆ ದೇವಾನೆ. ಇಂದು ನಾನು ಸಭೆಯ ಮಧ್ಯದೆ ಪರಮಾತ್ಮ ಶ್ರೀದೇವ ಇಂದು ನಾನು ಸಭೆಯ ಮಧ್ಯದೆ ಇಂದು ನಾನು ಸಭೆಯ ಮಧ್ಯದೆ ಚಂದಾದಿಂದ ಜವಿದೇನ ಏನು ಮಾಡ ಈಗ ನಾನು ಏನಾದೆ ದೇವಾನೆ ದೇವಾ. ಪರಮಾತ್ಮನನ್ನು ಮತ್ತೊಂದು ದಾರಿ ಬೇಡೋಣವೆಂದರೆ ಪರಮಾತ್ಮನ ಅದೃಷ್ಟನಾಗಿ ಮಿಂಚಿನ ಸಹಾಯವಾಗಿ ಹೊರಡು ಹೋದನಲ್ಲ ದೇವಾ. ಶ್ರೀಹರಿ ಈ ದಿವಸ ನನ್ನ ಬುದ್ಧಿಗೇನು ಮಂಕ ಕವಿಹಿತೋ ಏನೋ ಕಾಡನಲ್ಲ. ತುಂಬಿದ ನನ್ನ ರಾಜ್ಯ ಸಭೆಯಲ್ಲಿ ಕುಳಿತು ಆ ಪರಮಾತ್ಮನಾದ ಶನಿದೇವರನ್ನ ಬಾಯಿಗೆ ಬಂದಂತೆ ಜರಿದಾಡಿ ಕಷ್ಟಗಳಿಗೆ ಈಡಾಗಿ ಹೋದನಲ್ಲ ಪರಮಾತ್ಮ. ಶ್ರೀಹರಿ ನೀನು ಬಂದು ಮನೋಹರಿ ಚಂದ್ರಾಸೆ ಕೆಟ್ಟನೋ ದೇವಿ ಕೆಟ್ಟನಲ್ಲ. ಶ್ರೀ ತುಳಸಿ ಮಾತೆ ಶೋಭಾಮಯೇ ತಾಯೇ ಶೋಭೋದಯೇ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಶೋಭಾಮಯೇ ತಾಯೇ ಶೋಭೋದಯೇ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಅಂತವೆ ಬೆಳಗ್ಗೆ ಬ್ಯಾಟ್ರಿ
ಮಾನಿತೆ ಮಂಗಳಾಯಿ ಸುಬಾಯಿ ಮಂಜುಳ ಗುಣಗಳ ಮಹಿಮಾ ಪೂಜಿತೆ ಅಲ್ಲ ಅವನು ಗೊತ್ತಾಗಿಲ್ಲ. ಮಾನಿತೆ ಮಂಗಳಾಯಿ ಸುಬಾಯಿ ಮಂಜುಳ ಗುಣಗಳ ಮಹಿಮಾ ಪೂಜಿತೆ ಭಾಗ್ಯ ಪ್ರಸಾದೆ ಅಮ್ಮ ಅಮ್ಮ ತಾಯಿ ಭಾಗ್ಯ ಪ್ರದಾದೆ ಸುರಮುನಿ ಪೂಜಿತೆ ಅಮ್ಮ ತಾಯಿ ಸ್ವಲ್ಪ ಭಾಗ್ಯ ಪ್ರದಾದೆ ಸುರಮುನಿ ಪೂಜಿತೆ ಸುರನರ ಪೂಜಿತೆ ಶ್ರೀ ಕುಲ ದೇವತೆ ಅವ್ರು ಅದನ್ನೇ ಬೈತಾರೆ. ಅವ್ರು ಮನುಷ್ಯರು ನಿಮ್ಮಂಗೆ ಅಂತಾರೆ. ಆಮೇಲೆ ನೀವು ಮಾಡಲಿಲ್ಲ ಮಂಗಳಪೂಜೆ ಅಂತಾರೆ ಪಾಪ. ಅವ್ರು ಎಷ್ಟು ಮಾಡ್ಬಾರ್ದು ಸುರನರ ಪೂಜಿತೆ ಎಲ್ಲ ಥರ ಯೋಚನೆ ಮಾಡ್ತಾರೆ. ಎಲ್ಲ ಥರ ಎಲ್ಲ ಶ್ರೀಗಳ ಶಿವಾಜೆ ಶೋಭಾಮಯಿ ತಾಯೇ ಶೋಭೋದಯೇ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಬ್ರೇಕ್ ಹಾಕೊಡ್ರಿ ಬಂದು ಅಪ್ಪ ತಾಯಿ ಜಗಜ್ಜನನಿಯಾದ ಪಾರ್ವತಾದೇವಿ ನನ್ನ ಪತಿಯು ರಾಜ್ಯಾಡದಲ್ಲಿರುವರು ಅವರಿಗೂ ನನ್ನ ರಾಜ್ಯಕ್ಕೂ ಯಾವ ಅಮಂಗಲವೂ ಬಾರದಂತೆ ವರವನ್ನು ಕೊಟ್ಟು ಈ ದಿನಳ ಪೂಜೆಯನ್ನು ಸ್ವೀಕರಿಸುತ್ತಾರೆ. ದೇವಿಯು ದಾಕ್ಷಾಣಿಯನ್ನು ಜ್ಞಾನಿಸುತ್ತಿರುವಳು. ಹೋಗಿ ಮಾತನಾಡಿಸುತ್ತೇನೆ. ಮನೋಹರಿ ಚಂದ್ರಾಸಿ ಮಂಗಳಾರತಿಯನ್ನು ತೆಗೆದುಕೊಂಡು ರಾಗಿ ದೇವಿ, ಈ ದಿವಸ ಈ ನಿನ್ನ ಯಾವ ಮಂಗಳಾರತಿಯೂ ಸಹ ಬೇಡವಾಗಿದೆ ಪ್ರೇಯಸಿ, ಬೇಡವಾಗಿದೆ. ಮನೋಹರಿ, ಏಕೆ ಎಂದಿಲ್ಲದ ಈ ದಿನ ನಿಮ್ಮ ಮುಖ ಕಮಲು ಒಂದು ರೀತಿ ಕುದ್ದಿದ್ದಂತಾಗಿರೋದ್ರ ಸ್ವಾಮಿ, ಕಾರಣವೇನು? ಮನೋಹರಿ ಚಂದ್ರಾಸೆ, ಮನೋಹರಿ ಆ ವಿಚಾರವನ್ನು ನಿನ್ನ ಸಂಗಡ ಏನೆಂಬುದಾಗಿ ಹೇಳಲಿ ದೇವಿ, ಏನೆಂಬುದಾಗಿ ಹೇಳಲಿ? ಹೇಳಲಿ ಪ್ರಿಯ ಮನಸಾತ್ರವನೋ ಮೇರೆ. ಮನೋಹರಿ ಪ್ರಣೇಶ್ವರಿ, ಏನ ಹೇಳಲಿ ಪ್ರಿಯ ಮನಸಾತ್ರವನೋ ಮೇರೆ. ನಾನಿಂದ ತಿಳಿಯಾದೆ ನಾನಿಂದ ತಿಳಿಯಾದೆ ನಿಂದಿಸಿದೆ ತೆನಿಯ ನಾನು ನೀಯನ ಬೇಡ್ವೆ ಈ ಜಗದಿ ಚರಿತ್ರೆಯ. ಮನೋಹರಿ, ನಾನು ನೀಯನ ಬೇಡ್ವೆ ಈ ಜಗದಿ ಚರಿತ್ರೆಯ. ನಾನು ನಿಂದಿಸಿ ಜನಿಯ, ನಾನು ನಿಂದಿಸಿ ಜನಿಯ ಮದಿ ಬೆಟ್ಟ ನಾಗೆ. ಮನೋಹರಿ ಚಂದ್ರಾಸೆ, ನಾನಿಂದು ನನ್ನ ರಾಜ್ಯಸಭೆಯಲ್ಲಿ ಕುಳಿತು
ಬಗೆ ಬಗೆಯಾಗಿ ಆ ಶನಿದೇವರನ್ನು ಬಾಯಿಗೆ ಬಂದಂತೆ ಜರಿದಾಡಿ ನಿಂದಿಸಿ ಅಲ್ಲಗೈದು ಕೈ ಚಪ್ಪಾಳೆಯನ್ನು ಹೊಡಿತಿದ್ದನು ಪ್ರಾಣೇಶ್ವರಿ. ಗಗನ ಮಾರ್ಗದಲ್ಲಿ ಹೋಗುತ್ತಿದ್ದ ಪರಮಾತ್ಮನೋ ನನ್ನ ರಾಜಸ್ಥಾನಕ್ಕೆ ಬಂದು ನನ್ನ ರಾಜ್ಯವನ್ನು ಬರರಾಜಿಗೀಡು ಮಾಡುತ್ತೇನೆ. ಮನೋಹರಿ, ನಮ್ಮ ಸಕಲ ಐಶ್ವರ್ಯವನ್ನೆಲ್ಲ ನಾಶ ಮಾಡುತ್ತೇನೆ. ನೀನೇ ಒಂದು ಕಡೆ ನಾನೇ ಒಂದು ಕಡೆ ಅಗಲುವಂತೆ ಮಾಡುತ್ತೇನೆ ಎಂದು ಪಂಥವನ್ನು ಮಾಡಿ ಪರಮಾತ್ಮನ ಅದೃಷ್ಟರಾಗಿ ಹೊರಟು ಹೋದರು. ದೇವಿ ಅದೃಷ್ಟರಾಗಿ ಹೊರಟು ಹೋದರು. ಅಯ್ಯೋ ಶಿವ ನಿಮಗೂ ಇಂಥ ಬಂದ ಬುದ್ಧಿಯೇ ಬರಬಹುದು ಮನೋಹರ. ಪ್ರಾಣೇಶ್ವರಿ, ಬೇಡಿ ಮನೋಹರ, ನಡಿ ನಮ್ಮ ಅರಮನೆಗೆ ಹೋಗಿ ನಮ್ಮ ಕುಲದೇವನಾದ ಶ್ರೀಮನ್ ಲಕ್ಷ್ಮೀ ನಾರಾಯಣನನ್ನು ಪೂಜಿಸಿ ನೀವು ಜರಿದ ದೋಷವನ್ನು ಪರಿಹರಿಸಿಕೊಳ್ಳೋಣ. ನಡುವರಾಗಿ ಮನೋಹರಿ ಚಂದ್ರಾಸಿ, ಮನೋಹರ ನಿನ್ನ ಮಾತು ಸತ್ಯ. ಆ ವಿಷ್ಣು ದೇವರಿಗೆ ಬೇಕಾಗಿರುವ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಬರಲಾಗು. ನಾನೀಗಲೇ ಹೋಗಿ ಸ್ನಾನ ಸಂಧ್ಯಾ ವಂದನೆಯನ್ನು ಮುಗಿಸಿಕೊಂಡು ಆ ವಿಷ್ಣು ದೇವರ ಸನ್ನಿಧಾನಕ್ಕೆ ಬರುತ್ತೇನೆ ಪ್ರಾಣೇಶ್ವರಿ. ಹಾಗೆ ಆಗಲಿ ಜಯನ ನಾರಾಯಣ ಏಕಮಲವದನ ನೀಲಮಯ ಜಯನ ನಾರಾಯಣ ಏಕಮಲವದನ ನೀಲಮಯ ಜಯನ ನಾರಾಯಣ. हे चक्रपाणी गौरी मोरारी परमात्मा श्रीहरि. हे चक्रपाणी गौरी मोरारी ನೀನಿಲ್ಲದ ಮಗೆ ಬೇರಿಲ್ಲದಾರಿ. ನೀನಿಲ್ಲದ ಮಗೆ ಬೇರಿಲ್ಲದಾರಿ. ಬೇರಿಲ್ಲದಾರಿ ಈ ಜಯನ ನಾರಾಯಣ ಏಕಮಲವದನ ನೀಲಮಯ ಜಯನ ನಾರಾಯಣ. ಪರಮಾತ್ಮ ತಂದೆ ಶ್ರೀಹರಿ ಅಗಡಿಗೆ ನಿನ್ನ ಪಾದ ಕಂಡು ನಾವು ಧನ್ಯರಾದೋ. ನಿನ್ನ ಪಾದ ಕಂಡು ನಾವು ಧನ್ಯರಾದೋ. ಕಾಪಾಡೋ ತಂದೆ ಅನಾಥರನ್ನು. ಕಾಪಾಡೋ ತಂದೆ ಅನಾಥರನ್ನು. ಕಾಪಾಡೋ ತಂದೆ ಅನಾಥರನ್ನು. ಜಯನ ನಾರಾಯಣ ಏಕಮಲವದನ ನೀಲಮಯ ಜಯನ ನಾರಾಯಣ. ನಾರಾಯಣ ಸತ್ಯನಾರಾಯಣ ನಾರಾಯಣ ಭಕ್ತಿ ನಾರಾಯಣ ನಾರಾಯಣ ಸತ್ಯನಾರಾಯಣ. ಪರಮಾತ್ಮ ಶ್ರೀಹರಿ ಬಂದಿಯಾ ನನ್ನಪ್ಪ. ಇದೋ ಇದೋ ನಿನ್ನ ಪಾದ ಪದ್ಮಂಗಳಿಗೆ ನಮಸ್ಕರಿಸುವೆನೋ ಪರಮಾತ್ಮ. ಏಕೆ ಪರಮಾತ್ಮ ನೀನು ಈ ಜಗದುಡಿಯನಲ್ಲವೇ ತಂದೆ?
ಹಾಗಿರಬಹುದು. ಆ ಶ್ರೀದೇವರ ಕ್ರೋಧದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುವುದರಿಂದ ನಾವು ಸಹ ಏನು ಮಾಡುವಂತಾಗಿದೆ. ಪರಮಾತ್ಮ, ನೀನೇ ಹೀಗೆಂದರೆ ಮುಂದೆ ನಮ್ಮ ಗತಿ ಏನು ತಂದೆ? ನಮ್ಮನ್ನು ರಕ್ಷಿಸಬರು ಯಾರು ಶ್ರೀಹರಿ? ನಮಗೆ ಯಾರು ದಿಕ್ಕು ಪರಮಾತ್ಮ? ಅದಕ್ಕೆ ದಾರಿ ಇರೋದು ರಾಜೇಂದ್ರ. ತಿಳಿಸುವನಾಗು ನನ್ನಪ್ಪ. ನೀವು ಕೂಡಲೇ ರಾಜ್ಯವನ್ನು ಬಿಟ್ಟು ಆ ಶ್ರೀದೇವರು ಹೇಳಿದಂತೆ 7 ವರ್ಷಗಳ ಕಾಲ ಎಲ್ಲಾದರೂ ಕಾಡು ಸೈನ್ಯ ವಾಸ ಮಾಡುವುದಾಗಿ. ನಿಮ್ಗೆ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಸತ್ಯವನ್ನು ಮಾತ್ರ ನೀವು ಬಿಡಬೇಡಿ. ಸತ್ಯ ಧರ್ಮ ಬಲದಲ್ಲಿ ಸಕಲ ಜೀವವು ದೊರೆಯುವುದು. ಇದು ನಿಮ್ಮ ನೆನಪಿನಲ್ಲಿರಲಿ. ಪರಮಾತ್ಮ, ನಮಗೆ ಎಷ್ಟೇ ಕಷ್ಟ ಬಂದರೂ ನೀನು ಮಾತ್ರ ಸದಾ ನಮ್ಮನ್ನು ರಕ್ಷಿಸಿಕೊಂಡಿರಬೇಕೆಂದು ತಮ್ಮ ಪಾದವನ್ನು ಬಿದ್ದು ಬೇಡಿಕೊಳ್ಳುವೆನು ಪರಮಾತ್ಮ. ರಾಜೇಂದ್ರ, ಆ ಮಾತು ಮಾತ್ರ ಸಾಧ್ಯವಿಲ್ಲ. ಆ ಶ್ರೀದೇವರು ಹೇಳಿದಂತೆ 7 ವರ್ಷಗಳ ಕಾಲ ಅನುಭವಿಸಲೇಬೇಕು. ಅಲ್ಲ ಬರಲಿ. ಹಾ ಪರಮಾತ್ಮ, ಶ್ರೀಹರಿ ತೀರವನ್ನು ಮನೋಹರಿ, ಶ್ರೀಹರಿ ಹೇಳಿದ ವಾಕ್ಯವನ್ನು ಗಮನಿಸಿದೆಯಾ ಪ್ರಾಣೇಶ್ವರಿ? ಎಣ್ಣೆ ಇರುವ ತನಕ ಸಾಲು ದೇವಿಗೆಯು ರಮಣೀ ಪ್ರಾಣೇಶ್ವರಿ. ಎಣ್ಣೆ ಇರುವ ತನಕ ಸಾಲು ಕಂಬಗಳು ರಮಣೀ ಎಣ್ಣೆ ತೀರಿದ ಕೆಡವೇ ಬತ್ತಿಯು ಆರಿ ತಣ್ಣಗಾಗುವುದು ರಮಣೀ 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 ಮನೋಹರಿ ಚಂದ್ರಹಾಸಿ, ಎಣ್ಣೆ ಇರುವ ತನಕ ದೇವಿಗೆ ಉರಿದು ಎಣ್ಣೆ ತೀರಿದಾಕ್ಷಣವೇ ಬತ್ತಿಯು ಆರಿ ತಣ್ಣಗಾಗುವುದು. ಅದೇ ರೀತಿಯಾಗಿ ಹಾ ಪರಮಾತ್ಮನ ಕೈ ತಪ್ಪಿದ ಬಳಿಕ ನಮ್ಮಗಳ ಪಾಡು ಹೇಗಾಗಿರುವುದು ನೋಡಿದ್ಯಾ ಪ್ರಾಣೇಶ್ವರಿ? ಆಗಿರುವಲ್ಲಿ ಶ್ರೀಹರಿಯು ಹೇಳಿದಂತೆ ನಾನು 7 ವರ್ಷಗಳ ಕಾಲ ಎಲ್ಲಿಯಾದರೂ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುತ್ತೇನೆ. 7 ವರ್ಷಗಳು ಕಳೆದ ನಂತರ ಪುನಃ ನಿನ್ನ ಬಳಿ ಬಂದು ಸೇರುತ್ತೇನೆ. ಅದುವರೆಗೂ ನೀನು ಪ್ರಾಣೇಶ್ವರಿ ಚಂದ್ರಹಾಸಿ ನಿನ್ನ ತಂದೆಯ ಪಟ್ಟಣಕ್ಕೆ ಹೋಗಿ ನೀನು ಸುಖದಿಂದಿರುವಳಾಗು ಪ್ರಾಣೇಶ್ವರಿ. ದುಃಖಿಸಬೇಡ, ಹೇಳುವಳಾಗು. ರಮಣ ರಮಣ ಮನೋಹರಿ ಹೇಳುವಳಾಗು, ದುಃಖಿಸಬೇಡ. ಭಾಗ್ಯ ಬಂದೆಯ ರಮಣ ಮನೋಹರಿ ಚಂದ್ರಹಾಸಿ ರಮಣ ರಮಣ ಮನೋಹರಿ ಚಂದ್ರಹಾಸಿ ಪತಿಯೇ ಗುರುವು ಪತಿಗಿಂತ ಸರಿ ಸಮಾನವಾದ ದೈವವಿಲ್ಲ ಮನೋಹರ. ಮನೋಹರಿ ಬ್ರಾಹ್ಮಣಾಪಿ ಸುರೇರಪ್ಪಿ ಲಲಾಟ ಲಿಖಿತಬೇಕನ್ನು ಎಂದಾಗೆ ಅವರವರ ಪಣೆಯಲ್ಲಿ ಬರೆದರೂ ಲಿಖಿತವನ್ನು ಯಾರಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮನೋಹರ. ಮನೋಹರಿ ನಿಮ್ಮ ಕಷ್ಟವೇ ನನ್ನ ಕಷ್ಟ, ನಿಮ್ಮ ಸುಖ ಸಂಪತ್ತುಗಳೇ ನನ್ನ ಸುಖ ಸಂಪತ್ತುಗಳು ಮನೋಹರ. ಮನೋಹರಿ ಬಿಟ್ಟು ನಾನು ಒಂದು ವಾರದಲ್ಲಿ ಜೀವಿಸಲಾರನು ಮನೋಹರ. ನನ್ನನ್ನು ಕರೆದುಕೊಂಡು ಹೋಗಬೇಕಿದ್ದು ಬೇಡಿಕೊಳ್ಳುವುದು ಮನೋಹರ. ಅಯ್ಯೋ ಪರಮಾತ್ಮ,
ಏನು ಮಾಡಲಿ? 5 ತಿಂಗಳು ತುಂಬಿರುವ ನನ್ನ ಚಂದ್ರ ಆಸೆಯು ನನ್ನ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗು ಎಂದು ಅಂಗಲಾಚಿ ಬೇಡುತ್ತಿರುವಳಲ್ಲ ದೇವಾ. ಈಗ ಸಂಕಟವನ್ನು ನಾನು ಏನೆಂದು ಹೇಳಲಿ? ಮನೋಹರಿ ಚಂದ್ರಾಸೆ, ದುಃಖಿಸಬೇಡ, ಮೇಲೆ ಹೇಳುವಳಾಗು ಪ್ರಾಣೇಶ್ವರಿ. ಆಗಿದ್ದ ಪಕ್ಷದಲ್ಲಿ 7.5 ವರ್ಷಗಳ ಕಾಲಕ್ಕೆ ಬೇಕಾಗಿರುವ ವಜ್ರ ವೈಡೂರ್ಯವನ್ನು ಗಂಟು ಕಟ್ಟಿಕೊಂಡು ತರುವಳಾಗು. ನಾನು ಕುದುರೆಯ ಲಾಯಕ್ಕೆ ಹೋಗಿ ನನ್ನ ಸವಾರಿಗೆ ಯೋಗ್ಯವಾಗಿರುವ ಒಂದು ಅಶ್ವವನ್ನು ಹಿಡಿದುಕೊಂಡು ಬರುತ್ತೇನೆ. ಪಟ್ಟಣದ ಪ್ರಜೆಗಳಿಗೆ ಕಾಣದಂತೆ ಎಲ್ಲಿಯಾದರೂ ತಲೆ ಮರೆಸಿಕೊಂಡು ಹೊರಟು ಹೋಗೋಣ ಪ್ರಾಣೇಶ್ವರಿ. ಹಾಗೆ ಆಗಲಿ ಬೇಗನೆ ಬರುವಳಾಗು. ಕದ್ದು ಹೋಗಲು ಬಡಕಲದ ಕದ್ದು ಹೋಗಲು ಅಲ್ಲರಾಜು ತುರುಗ ಹಿಡಿಯಲು ಲಾಯಕೀಗಲೇ ಚೆನ್ನಾಗಿ ತುರುಗ ಹಿಡಿಯಲು ಲಾಯಕೀಗಲೇ ತುರುಗವನ್ನಾದು ನಿಲ್ಲಿಸಿದಾಗ 9 ದಿನ ರಥ ಇರ್ತೀನಿ. ತುರುಗವನ್ನಾದು ನಿಲ್ಲಿಸಿದಾಗ ಆಂಜನೇಯ ನೋಡ್ಬೇಕು ನೀನು. ಕಂಬಕ್ಕೆ ಕಟ್ಟಿವೆ ನಾನೀಗ. ಅವ್ರವ್ರ ಫಲ ಅದು. ನೀಚ ಸತೋತ್ತದ ಮೇಲೆ ಈಗ ನೀನು ನನ್ನ ಕ್ರೂರ ದೃಷ್ಟಿ ಬೀಳಲು ಆಯ್ತದ? ಇದೀಗ ಸಮಯವಾಗಿರುವುದು. ಆಯ್ತದ? ಅದು ಏಕೆಂದರೆ ಹಂಗಲ್ಲ, ವಯಸ್ಸಿರೋದೇ ಅಷ್ಟು. ಅದು ಆಜ್ಞೆಯ ಸಮಯದಲ್ಲಿ ಸತಿಪತಿ ಹೇಳುವರು ತನ್ನ ಪಟ್ಟಣವನ್ನು ಬಿಟ್ಟು ಹೋಗಲು ಪ್ರಯತ್ನಿಸುತ್ತಿರುವರು. ಚೌಟಿ ಚೌಟಿ ಈಗ ನನ್ನ ಮಾಯಿಂದ ಒಂದು ತುರ್ಗವನ್ನು ನಿರ್ಮಿಸಿ ರಾಯದ ಮುಂಭಾಗದಲ್ಲಿ ಕಟ್ಟುವೆನು. ಆ ತುರ್ಗದ ಮೇಲೆ ಕುಳಿತು ಅರಣ್ಯ ಪಾಲಾಗುವಂತೆ ಮಾಡುವೆನು. ಕಾಡಿನಲ್ಲಿ ಏಡಿದ ಜನರನ್ನು ಇಲ್ಲೇ ನೋಡು. ಆತ್ಮಾಸ್ ಮನೆಯಿಂದ ತಂದನ್ನ ಕಾಡಿನಲ್ಲಿ ಏಡಿದ ಜನರನ್ನು ಎಲ್ಲವನೆ ಬಾಳುವನೆ. ಇಲ್ಲಿ ಪರವಾಗಿಲ್ಲ, ನೀನು ಬಡ್ಡಿ ಮಕ್ಕಳು ಇಲ್ಲಿ ಹೋಗಿ ಮಿಕ್ಕಿ ನೋಡ್ಕೊಂಡು ನೆಟ್ ಆನ್ ಮಾಡೋದು ಲಾಯಕ್ಕೇನು ಬಂದಿದ್ದಾಯ್ತು. ಎತ್ತ ನೋಡಿದರು ಅಶ್ವದ ಮಾರ್ಗವೇ ಕಣ್ಣಿಗೆ ಗೋಚರಿಸುತ್ತಿಲ್ಲವಲ್ಲ. ಏನು ಮಾಡಲಿ? ಇರಲಿ, ಮುಂದಿನ ಪಾರ್ಶ್ವಕ್ಕಾದರೂ ಹೋಗಿ ನೋಡುತ್ತೇನೆ. ಆಹಾ, ಏನು ಆಶ್ಚರ್ಯ! ಈ ತುರುಗವು ನೋಡಲು ಕಣ್ಣಿಗೆ ವಿಜೃಂಭಿಸುತ್ತಿರುವುದಲ್ಲ. ಎಂತಹ ವಿಚಿತ್ರವಾದ ತುರುಗವಿದು! ನನ್ನನ್ನೇ ಹಿಂಬಾಲಿಸುತ್ತಾ ಬರುತ್ತಿತ್ತೋ ಏನು? ಮರೆತು ನೋಡದೆ ಹೋದೆನು. ಇರಲಿ, ಇದೇ ನನ್ನ ಸವಾರಿಗೆ ಯೋಗ್ಯವಾಗಿರುವುದು. ಇದನ್ನು ಹಿಡಿದು ಅರಮನೆಗೆ ತೆಗೆದುಕೊಂಡು ಹೋಗುತ್ತೇನೆ. ಅಶ್ವವನ್ನು ಹಿಡಿದು ನಿಂದಿನವನು ನಾನು ಹೇಳಿದ ವಸ್ತುಗಳೆಲ್ಲ ಸಿದ್ಧವಾಗಿದ್ದರೆ ಬೇಗನೆ ಬರುವಳಾಗೋ ಪ್ರಾಣೇಶ್ವರಿ. ಮಾಡಿಕೊಂಡು ಬಂದಿರುವನು ಮನೋಹರಿ ಚಂದ್ರಾಸಿ. ಆಗಿದ್ದ ಪಕ್ಷದಲ್ಲಿ ಬೇಗನೆ ಬಂದು ದುರ್ಗದ ಮೇಲೆ ಕುಳಿತುಕೊಳ್ಳುವಳಾಗು. ಪಟ್ಟಣದ ಪ್ರಜೆಗಳಿಗೆ ಕಂಡರೆ ಅನರ್ಥವಾಗುವುದು ದೇವಿ. ಬೇಗನೆ ಹೊರಟು ಹೋಗೋಣ. ಹಾಗೆ ಆಗಲಿ ಪರಮಾತ್ಮ ತಂದೆ ಶ್ರೀದೇವ, ಅಡಿಗಳಂ ನಿಲ್ಲಿಸದೆ ಅಡಿಗಳಂ ನಿಲ್ಲಿಸದೆ ದೇವಾ, ಪಡವಿಯೋ ಇಳಿಸದೆ ದೂರ ದೂರಕ್ಕೆ ಪಾರು ಮಾಡುವುದು ದೇವಾ. ದೇವಾ, ದೇವಾ, ದೇವ
ದೂರವಾಗಿ ಹೋದರೆ ನಾವು ಹೋಗುವುದು ಹೇಗೆ? ದುರ್ಗಕ್ಕೆ ನಿಮ್ಮ ಕೈರವರ ಚಾವಟಿಯಿಂದ ಒಂದು ಪೆಟ್ಟನ್ನು ಹೊಡೆಯುವರೆ ಆಗಿ ಮನವಿ. ನಿಜ ದೇವಿ, ನಿನ್ನ ಮಾತು ಸತ್ಯ. ಈ ತುರುಗವು ಇಷ್ಟು ನಿಧಾನವಾಗಿ ಚಲಿಸಿದರೆ ನಾವು ಮುಂದಿನ ಪಟ್ಟಣವನ್ನು ಸೇರುವ ಬಗೆ ಆದ್ರೆ ಹೇಗೆ? ಇಲ್ಲೇ ಅಶ್ವವಿ, ಪಟ್ಟಣದ ಬದಿಗಳಿಗೆ ಕಾಣದಂತೆ ಬೇಗನೆ ನಮ್ಮ ಪಟ್ಟವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೊರಡೋಣ. ಈ ದುರ್ಗಕ್ಕೆ ಒಂದು ಬೆಟ್ಟನ ಹೊಡೆದ ಮಾತ್ರಕ್ಕೆ ಭೂಮಂಡಲವನ್ನು ಬಿಟ್ಟು ನವಮಂಡಲದ ಹಾರಾಡ್ತಿದ್ದೀರಾ ಮನೋಹರಿ ಚಂದ್ರಹಾಸೆ. ಪೇಟುವಡ್ಡಯ್ಯ ಬೇಗ ಬೇಟೋ ದಾಳಿಯ ಮನೋಹರಿ ಗಗನದಲ್ಲೇ ಆರದೆ ಹೋದೋ ಮನೋಹರಿ ಚಂದ್ರಹಾಸೆ. ಗಗನದಲ್ಲೇ ಆರದೆ ಹೋದೋ ಗಗನದಲ್ಲೇ ಆರದೆ ಹೋದೋ ಅಣ್ಣ ತಾನೇ ಬೇಟುವಡ್ಡಯ್ಯ ಬೇಗ ಬೇಟೋ ದಾರಿಯ ಓದಿಗದು ದೇವಾ. ದೇವಾ ಈ ದುರ್ಗಕ್ಕೆ ಒಂದು ಪೆಟ್ಟನ್ನು ಹೊಡೆದ ಮಾತ್ರಕ್ಕೆ ಭೂಮಂಡಲವನ್ನು ಬಿಟ್ಟು ನವ ಮಂಡಲದಲ್ಲಿ ಹಾರಾಡುತ್ತಿದೆಯಲ್ಲ, ನನ್ನ ಗತಿ ಏನು? ನನ್ನ ಪ್ರಾಣ ಕಾಂತಿ ಗತಿಯನ್ನು ಮನೋಹರಿ ದುರ್ಗವನ್ನು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೇವಿ, ಗಟ್ಟಿಯಾಗಿ ಹಿಡಿದುಕೊಳ್ಳೋಲಗು. ಯಾಕೇನು ಅಂತ್ಯ ದಿನ ಅಲ್ಲೂ ತಿರುಗಲ್ಲ ಇನ್ನೂ ತಿರುಗಲ್ಲ, ಒಮ್ಮೆ ಹೇಳ್ದಾಗ ಇನ್ನೇನು ಹೊರಕೋಷ್ಟವಂಬಡಿಸದಿದ್ದಾನೆ ಅದೇ ಜನ ಬರ್ತದಲ್ಲ, ಅದೇ ಜನ ಬರ್ತದ ಕಡಕೋಷ್ಟವಂಬಡಿಸದಿದ್ದಾನೆ ಮನಸ್ಸಿಗೆ ಸಗಸವಿದೆ ಮೂಡ ಕಳ್ಳ ಮಾಡ್ದ ನೀಚನಾದ ಸದ್ದುರತನು ನಾನು ನಿರ್ಮಿಸಿದ ದುರ್ಗವನ್ನೇರಿ ಅಂತರಿಕ್ಷದಲ್ಲಿ ಆಡುತ್ತಿರುವನು. ಈಗ ನನ್ನ ಮಾಯಿಂದ ತೋರಿಸುವಂತೆ ಮಾಡಿ ಈ ರಾತ್ರಿಯಲ್ಲಿ ಸೂಪರ್ ಆಗದಿಂದ ಮುಂದಕ್ಕೆ ಆಗಲು ಆಸ್ವಾದವಿಲ್ಲದಂತೆ ಮಾಡಿ ಈ ರಾತ್ರಿ ಜನ ಅದೇ ಇಲ್ಲೇ ಮಲಗುವಂತೆ ಮಾಡಿ ಬೆಳಕಾಗುವಷ್ಟರಲ್ಲಿ ತೋರ್ಗವು ಗಂಟು ಸಹ ಮಾಯ ಮಾಡುವನು. ಮೂಡಲವನು ಕಾಡುವೆನು ಮೂಡಲವನು ಕಾಡುವೆನು ಕೆಲವ ನಡೆಯುತ್ತಾ ನನ್ನ ಕಷ್ಟವ ಪಡಿಸುವೆ ನಾನೀಗ ಕಷ್ಟವ ಪಡಿಸುವೆ ನಾನೀಗ ಕಷ್ಟವ ಪಡಿಸುವೆ ನಾನೀಗ. ಹಾ ಮನೋಹರಿ ಚಂದ್ರಹಾಸೆ ಮನೋಹರ ಏಕದಾನ ದಂಧೆ ಮಾಡಿ ಬಸವ ಕಾಣೆ ನೋದೇನ ಪ್ರಣೆದುರಿ ಕಾಡಿನಲ್ಲಿ ಸೇರಿ ಹೋದೋ ಹಾ ಪರಮಾತ್ಮ ಶ್ರೀದೇವ ಕಾಡಿನಲ್ಲಿ ಸೇರಿ ಹೋದೋ ಕಾಡಿನಲ್ಲಿ ಸೇರಿ ಹೋದೋ
ಪರಮಾತ್ಮ ಮನೋಹರಿ ಚಂದ್ರಾಸಿ ದೈವ ಯೋಗದಿಂದ ದುರ್ಗವು ದರ ಇಳಿದುತ್ತಾಯಿತು. ಈ ನಿಶಿರಾತ್ರಿ ಮುಂದಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಆದುದರಿಂದ ಈ ದುರ್ಗವನ್ನು ಈ ವೃಕ್ಷಕ್ಕೆ ಬಂಧಿಸುತ್ತೇನೆ. ಮನೋಹರಿ ಚಂದ್ರಾಸಿ, ನಾವು ತಂದಿರುವ ವಜ್ರ ವೈಡೂರ್ಯವನ್ನು ತಲೆದಿಂಬನಾಗಿ ಮಾಡಿಕೊಂಡು ನಿದ್ದಿಸೋಣ ಬಾ. ಬೆಳಗಾದ ನಂತರ ಮುಂದಕ್ಕೆ ಪ್ರಯಾಣವನ್ನು ಮಾಡೋಣ. ಆಗಬಹುದೇ ಪ್ರಾಣೇಶ್ವರಿ? ಹಾಗೆ ಆಗಲಿ ಮನಸ್ಸು. ಸಹಿಸಲು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸಲು ತಿಳ್ಕೊಂಡ್ಬಿಡ್ರಿ. ಧಿಕ್ಕಾರವನ್ನು ಸಹಿಸಲು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸಲು ಒಬ್ಬೊಬ್ಬಿ ಮೇಲೆ ಇರುವ ತಪ್ಪಲಿಯ ಗರ್ವವನ್ನು ಒಬ್ಬೊಬ್ಬಿ ಮೇಲೆ ಇರುವ ತಪ್ಪಲಿಯ ಗರ್ವ ನಡುಕಾಡಿನಲ್ಲಿ ಅವರ ಗರ್ವವನ್ನು ಅಡಿಗೆ ನಡುಕಾಡಿನಲ್ಲಿ ಅವರ ಗರ್ವವನ್ನು ಅಡಿಗೆ ಧಿಕ್ಕಾರವನ್ನು ಸಹಿಸಲು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸಲು ಬೇರೆ ಕಡೆ ಧಾಮ ಕೊಡ. ಸತುರದನ್ನು ನಾನು ನಿರ್ಮಿಸಿರುವ ದುರ್ಗವನ್ನು ವೃಕ್ಷಕ್ಕೆ ಬಂಧಿಸಿ ಸತಿಪತಿ ನಿಂದಿಸುತ್ತಿರುವರು. ಈಗ ನನ್ನ ಮಾಯಿಂದ ದುರ್ಗವು ಗಂಟು ಸಹ ಮಾಯ ಮಾಡಿ ನಾವು ಮಾಸ ತುಂಬಿದ ಚಂದ್ರ ಹಾಸಿಗೆ ನೀರು ಕೂಡ ದಾಹ ಉಂಟು ಮಾಡಿ ಸದ್ಯ ಒಂದು ಕಡೆ ಪತಿ ಒಂದು ಕಡೆ ಹಗಲುವಂತೆ ಮಾಡುವೆನು. ಫಲಿಸಿತೋ ಎನ್ನ ಕಾರ್ಯವೋ ಫಲಿಸಿತೋ ಬಲ ಫಲಿಸಿತೋ ಎನ್ನ ಕಾರ್ಯವೋ ಫಲಿಸಿತೋ ಎನ್ನ ಕಾರ್ಯವೋ ಫಲಿಸಿತೋ ಬಲ ಫಲಿಸಿತೋ ಎನ್ನ ಕಾರ್ಯವೋ ತಲೆಯಡಿಗಲೇ ಕೌರವನ ತಲೆಯಡಿಗಲೇ ಕೌರವನ ಎಳೆದು ದಂತಿಸಿ ಕಾಡೋಳು ಹಚ್ಚಿ ಎಳೆದು ದಂತಿಸಿ ಕಾಡೋಳು ಹಚ್ಚಿ ಕಷ್ಟವ ಪಡಿಸುವೆ ನಾನೀಗ ಕಷ್ಟವ ಪಡಿಸುವೆ ನಾನೀಗ ಕಷ್ಟವ ಪಡಿಸುವೆ ನಾನೀಗ ಪರಮಾತ್ಮ ಮನೋಹರಿ ಚಂದ್ರಾಸಿ,
ನಾನು ಮಲಗಿ ನಿದ್ರಿಸುತ್ತಿರುವ ಸಮಯದಲ್ಲಿ ನನ್ನನ್ನು ಇಷ್ಟೊಂದು ಗಾಬರಿಯಿಂದ ಎಚ್ಚರಗೊಳಿಸಲು ಕಾರಣವೇನು ದೇವಿ? ಮನೋಹರಿ, ಏನೆಂಬುದಾಗಿ ಹೇಳಲಿ ಮನೋಹರ. ನಾವು ಮಲಗಿ ನಿದ್ರಿಸುವಾಗ ಯಾರೋ ಮುನಿಯೊತ್ತವರು ನನ್ನ ಕನಸಿನಲ್ಲಿ ಬಂದು, ನೀನೇ ಒಂದು ಕಡೆ ನಾನೇ ಒಂದು ಕಡೆ, ನಿಮಗೆ ಕೊಡಬಾರದ ಕಷ್ಟವನ್ನು ಕೊಡ್ತೇನೆ ಎಂಬುದಾಗಿ ಶಪಥವನ್ನು ಮಾಡಿ ಹೊರಟು ಹೋದ್ರಲ್ಲ ಮನೋಹರ. ಮುಂದೆ ಗತಿ ಮನೋಹರ. ಚಂದ್ರ